everyone, welcome back to my YouTube ಚಾನಲ್ ವ್ಲಾಗ್ ವಿತ್ ಫ್ಯಾಮ್ಲಿ. ನಾನು ವ್ಲಾಗ್ನ ಸಾಯಂಕಾಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಫ್ರೈಡೇ ಆಗಿರೋದ್ರಿಂದ ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ಬೇಗನೆ ಅಡುಗೆ ಮಾಡೋಣ ಅಂತ ಒಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ, ಬೇಳೆ ಕುದಿಯೋಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಹಾಗೆ ಒಂದು ಪೈನಾಪಲ್ ಇತ್ತು, ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಈ ಪೈನಾಪಲ್ನ ಕಟ್ ಮಾಡೋಕ್ಕೆ ನನಗಂತೂ ಖಂಡಿತ ಬರಲ್ಲ. ಎಷ್ಟು ಸಾರಿ ಕ್ರಿಯೇಟಿವಿಟಿಯಾಗಿ ಕಟ್ ಮಾಡೋಣ ಅಂತ ಅಂದ್ಕೊತೀನಿ, ಆದರೂ ಆಗೋದೇ ಇಲ್ಲ. ತುಂಬ ವೇಸ್ಟ್ ಮಾಡ್ತೀನಿ ಕಟ್ ಮಾಡಬೇಕಾದ್ರೆ. ಏನೋ ಗೊತ್ತಿಲ್ಲ, ತಿನ್ನೋಕ್ಕೆ ಮಾತ್ರ ಇಷ್ಟ, ಆದರೆ ಕಟ್ ಮಾಡೋಕ್ಕೆ ಬರ್ತಾನೆ ಇಲ್ಲ. ಭಾಳ ಸಾರಿ ಟ್ರೈ ಮಾಡಿದ್ದೀನಿ, ಏನೋ ಗೊತ್ತಿಲ್ಲ. ನೋಡ್ತಿರ್ಬೋದು ಎಷ್ಟು ವೇಸ್ಟ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಈ ಟ್ರಿಕ್ಸ್ ಗೊತ್ತಿದ್ದರೆ ಯಾವ ರೀತಿ ಕಟ್ ಮಾಡಬೇಕು ಅಂತ ಸೊ ನನಗೆ ಕಮೆಂಟ್ ಮಾಡಿ ಆಯಿತಾ. ನಾನೀಗ ಎಷ್ಟು ಸಾರಿ ಟ್ರೈ ಮಾಡಿದ್ದೀನಿ, ಆದರೂ ಬರ್ತಾನೆ ಇಲ್ಲ. ಇದಕ್ಕೆ ಒಂಚೂರು ಸಾಲ್ಟ್ ಹಾಕ್ಕೊಂಡು ತಿಂದರೆ ಯಪ್ಪ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ನನಗಂತೂ ತುಂಬಾ ಇಷ್ಟ ಪೈನಾಪಲ್ಲು, ಹಾಗೆ ಪಪ್ಪಾಯ ಕೂಡ ತುಂಬಾ ಇಷ್ಟ ನನಗೆ. ಸೊ ಇದನ್ನು ತಿಂದ್ಕೊಂಡು ಪೂಜೆ ಮಾಡಿ, ಸೊ ನಾನು ಫ್ರೈಡೇ ಉಪವಾಸ ಇರೋದ್ರಿಂದ ಒಂಚೂರು ಹಣ್ಣು ಈ ಥರ ತಿಂದಿನೇ ಪೂಜೆ ಮಾಡ್ತೀನಿ. ಯಾಕೆಂದರೆ ಬೆಳಿಗ್ಗೆಯಿಂದ ತುಂಬಾ ಟಯರ್ಡಾಗಿರುತ್ತೆ. ಹಾಗಾಗಿ ನನ್ನ ಮಕ್ಕಳಿಗೆ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಸ್ಕೂಲಿಂದ ಬಂದ ನಂತರ ಇದನ್ನು ಕೊಡ್ತೀನಿ, ತಿಂತಾರೆ ಅವ್ರು ಕೂಡ. ಒಂಚೂರು ಇದಕ್ಕೆ ಸಾಲ್ಟು ಮತ್ತು ಒಂಚೂರು ಖಾರ ಹಾಕ್ಕೊತಿದ್ರೆ ಸಖತ್ತಾಗಿರುತ್ತೆ. ನನ್ನ ಮಕ್ಕಳು ತಿನ್ನಲ್ಲ, ನನಗಂತೂ ಸಖತ್ ಇಷ್ಟ. ಹುಳಿ ಹುಳಿ, ರುಚಿ ರುಚಿ, ಖಾರ ಖಾರ ಎಷ್ಟು ಚೆನ್ನಾಗಿರುತ್ತಲ್ವ. ಆ ಫೀಲೇ ಬೇರೆ. ನಾಲ್ಗೆ ರುಚಿ ಕೆಟ್ಟೋಗಿರುತ್ತಲ್ವ, ಅಂಥವ್ರು ಮಾತ್ರ ಇದನ್ನು ತಿನ್ನಲೇಬೇಕು. ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಒಂಚೂರು ಸಾಲ್ಟು, ಒಂಚೂರು ಖಾರ ಹಾಕಿ ತಿಂದರೆ ಸ್ವರ್ಗ. ಇನ್ನೇನು ಮಕ್ಕಳು ಬರ್ತಾರೆ, ನಾನು ಒಂಚೂರು ತಿಂದ್ಕೊಂಡು ಕೆಲಸ ಮಾಡಿಕೊಂಡೆ ಅವ್ರಿಗೆ ಅಡುಗೆ ಮಾಡಿಡಬೇಕು. ಬಂದು ತುಂಬ ಹಸಿವಾಗಿರುತ್ತೆ. ಸ್ಕೂಲಿಂದ ಕೈಕಾಲು ಮುಖ ತೊಳ್ಕೊಂಡು ತಿನ್ನೋಕ್ಕೆ ಕೇಳ್ತಾರೆ, ಅಮ್ಮ ಹಸಿವಾಗೈತೆ, ಅಮ್ಮ ಹಸಿವಾಗೈತೆ ಅಂತ. ಹಾಗಾಗಿ ಇವತ್ತು ಬೇಗನೆ ಅಡುಗೆ ಮಾಡೋಕ್ಕೆ ಇಟ್ಟಿದ್ದೀನಿ. ಫ್ರೈಡೇ ಆಗಿರೋದ್ರಿಂದ ಪೂಜೆ 1 ತಾಸು ಬೇಕು ನನಗೆ ಮಾಡೋಕ್ಕೆ. ಹಾಗಾಗಿ ಅಡುಗೆ ಮಾಡಿ ಇವರಿಗೆ ಅನ್ನ ಬೇಳೆ ಮಾಡ್ತಿದ್ದೀನಿ. ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಯಾಕಂದರೆ ಪಾಪ ಸ್ಕೂಲಲ್ಲಿ ಅದೇನು ತಿಂದಿರ್ತಾರೋ ಗೊತ್ತಿಲ್ಲ, ನಾವು ಕಟ್ಟಿರೋ ಟಿಫನ್ ಮಾತ್ರ ಹಂಗೆ ಬಂದಿರುತ್ತೆ, ತಿನ್ನೋದೇ ಇಲ್ಲ ನನ್ನ ಮಕ್ಕಳಂತೂ. ಅದಕ್ಕಾಗಿ ಬೇಗನೆ ಅಡುಗೆ ಮಾಡ್ತಾಯಿದ್ದೀನಿ, ನೋಡ್ತಿರ್ಬೋದು. ಏನು ಗೊತ್ತಾ ಗಾಯ್ಸ್, ಕೆಲವೊಬ್ರು ಏನಂತಾರೆ, ಮನೇಲಿ ಇದ್ಕೊಂಡು ನೀವೇನು ಫ್ರೀ ಇದ್ದೀರಾ ಅಂತಾರೆ. ಆದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಬೇಕು. ನಾವು ಮನೇಲಿ ಇದ್ಕೊಂಡೆ ಹೌಸ್ ವೈಫ್ ಆಗಿ ಇಟ್ಕೊಂಡೆ ಎಷ್ಟೊಂದು ಕೆಲಸ ಮಾಡ್ತೀವಿ. ಹೆಂಡತಿಯಾಗಿ, ಒಬ್ಬಳು ತಾಯಿಯಾಗಿ ಎಷ್ಟೆಲ್ಲ ಕೆಲಸ ಇರುತ್ತೆ ಗೊತ್ತಾ. ಆದರೆ ಅವ್ರ ಕಣ್ಣಿಗೆ ಮಾತ್ರ ನಾವು ಫ್ರೀಯಾಗಿರ್ತೀವಿ. ಇವ್ರೇನು ಮನೇಲಿರ್ತಾರೆ, ಇವ್ರಿಗೇನು ಕೆಲಸ ಅಂತ ಹೇಳ್ತಿರ್ತಾರೆ. ಅಂಥವ್ರು ಕಂಡ್ರೆ ನನಗೆ ತುಂಬಾ ಕೋಪ ಬರುತ್ತೆ. ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಬೇಕು. ಎಷ್ಟೆಲ್ಲ ಕೆಲಸ ಮಾಡ್ತೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಮನೇಲಿದ್ದ ಮಾತ್ರಕ್ಕೆ ನಾವು ಫ್ರೀಯಾಗಿರ್ತೀವಿ ಅಂತ ಅಲ್ಲ. ನಮ್ಮಷ್ಟು ಕೆಲಸ ನೀವು ಮಾಡೋದಿಲ್ಲ. ಹೊರಗಡೆ ಹೋಗಿ ಟೈಮ್ ಸರಿಯಾಗಿ ಮಾಡಿ ಬರ್ತೀರಾ. ಆದರೆ ನಾವುಗಳು ಮಾತ್ರ ಟೈಮ್ ಇಲ್ಲದೆ ನಾವು ಒಂದೊಂದು ಸಾರಿ ಊಟ ಕೂಡ ಮಾಡಿರಲ್ಲ ಬೆಳಗಿನ ಟೈಮಲ್ಲಿ. ಹಾಗೆ ಕೆಲಸ ಮಾಡ್ತಿರ್ತೀವಿ. ಬೇಗ ಬೇಗ ಮಾಡಬೇಕು, ನನ್ನ ಮಗು ಬರುತ್ತೆ, ನನ್ನ ಗಂಡ ಬರ್ತಾನೆ, ಮನೆ ಕ್ಲೀನಾಗಿರಬೇಕು, ಯಾರಾದರೂ ರಿಲೇಟಿವ್ಸ್ ಬರ್ತಾರೆ ಅಂತ ಎಷ್ಟು ಕೇರ್ ಮಾಡ್ತೀವಿ. ಅಂಥದ್ರಲ್ಲಿ ನಮ್ಮನ್ನೇ ನೀವು ಏನಂತೀರಾ, ಮನೇಲಿರ್ತೀರಾ, ಫ್ರೀಯಾಗಿರ್ತೀರಾ ಈ ಥರ ಅಂದಾಗ ತುಂಬ ಬೇಜಾರಾಗುತ್ತೆ ನನಗಂತೂ. ಅವ್ರ ಮುಂದೆ ಈ ಥರ ಮಾತಾಡಿದಾಗ ನಾನಂತೂ ಡೈರೆಕ್ಟಾಗಿ ಮಾತಾಡ್ತೀನಿ, ನನಗಂತೂ ಕೇಳೋಕ್ಕಾಗೋದೇ ಇಲ್ಲ. ನನಗೂ ಕೆಲವೊಬ್ರು ರಿಲೇಟಿವ್ಸು, ಫ್ರೆಂಡ್ಸು ಈ ಥರ ಅಂದಾಗ ನಾನು ಹಂಗೆ ತಿರುಗಿ ಅಂದಿದ್ದೀನಿ, ನನ್ನಷ್ಟು ಕೆಲಸ ನೀವು ಮಾಡಲ್ಲ, ನೀವು ಮಾಡೋ ಕೆಲಸಕ್ಕೆ ಸಂಬಳನಾದರೂ ಸಿಗುತ್ತೆ, ನಮಗೆ ಅದು ಇರಲ್ಲ. ನಾವು ನಿಮಗೋಸ್ಕರ ಎಷ್ಟೆಲ್ಲ ಕೆಲಸ ಮಾಡ್ತೀವಿ, ಆದರೂ ನಿಮಗೆ ಅದು ನಾವೇನು ಮಾಡೋದೇ ಇಲ್ಲ ಅಂತಿರಲ್ಲ. ಒಂದಿನ ಮಾಡಿ ಅಂತ ಹೇಳ್ತಿರ್ತೀನಿ. ಅದಕ್ಕೆ ನನಗೆ ಯಾರೂ ಅನ್ನೋದೇ ಇಲ್ಲ. ನಮ್ಮ ಮನೆಯವ್ರು ಕೂಡ ಶಾಪಿಂಗ್ ಹೋಗೋಣ, ಮನೆಗೆ ಸಂತೆ ತರೋಣ ಅಂತ ಹೇಳಿದರು. ಹಾಗಾಗಿ ಪೂಜೆ ಮಾಡ್ತಿದ್ದೀನಿ. ಪೂಜೆ ಮಾಡಿಕೊಂಡು ರೆಡಿ ಆಗಬೇಕು ಕೂಡ. ನಾನು ಇನ್ನೂ ರೆಡಿ ಆಗೋದು ತುಂಬಾ, ಮಕ್ಕಳನ್ನ ರೆಡಿ ಮಾಡಿ ನಾನು ರೆಡಿ ಆಗೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ನಮ್ಮ ಮನೆಯವ್ರು ಅದೇ ಅಂತಾರೆ, ನಿಮ್ಮನ್ನ 1 ತಾಸು ಇರೋಕ್ಕಾಗಿ ಮುಂಚೆನೇ ಹೇಳಬೇಕು, ಇಲ್ಲಾಂದರೆ ನೀವು ರೆಡಿ ಆಗೋದೇ ಇಲ್ಲ ಅಂತ. 3 ಗಂಟೆಗೇ ಕಾಲ್ ಮಾಡಿ ಹೇಳಿದ್ದಾರೆ, ಸಾಯಂಕಾಲ ಶಾಪಿಂಗ್ ಹೋಗೋಣ, ಬೇಗ ರೆಡಿಯಾಗಿ ಅಂತ. ಆದರೂ ಕೂಡ ಇವಾಗ 5 ಗಂಟೆ ಆಯಿತು, ಇನ್ನೂ ರೆಡಿಯಾಗಿಲ್ಲ. ನಾವು ಹಿಂಗೆ ಆಗೋದು ಪ್ರತಿ ಸಾರಿ. ಯಾಕಂದರೆ ನಾವು ಮನೆ ಕೆಲಸ ಮಾಡ್ತಿರ್ತೀವಿ, ಮಕ್ಕಳ ಕೆಲಸ ಮಾಡ್ತಿರ್ತೀವಿ, ನಮಗೆ ಟೈಮ್ ಗೊತ್ತೇ ಆಗೋದಿಲ್ಲ. ಅದರಲ್ಲಿ ನಾವು ರೆಡಿ ಆಗಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀನಿ, ನೋಡ್ತಿರ್ಬೋದು.
ಮಕ್ಕಳು ಸ್ಕೂಲಿಂದ ಬರೋದ್ರಲ್ಲಿ ನಾನು ರೆಡಿ ಆಗಿದ್ರೆ ತುಂಬಾ ಈಸಿ ಆಗುತ್ತೆ ಅಂತ ರೆಡಿ ಆಗ್ತಿದ್ದೀನಿ. ಇನ್ನೂ ನನ್ನ ಮಕ್ಕಳು ಸ್ಕೂಲಿಂದ ಬಂದಿಲ್ಲ. ಅವ್ರು ಬಂದಾದ ತಕ್ಷಣ ಅವ್ರಿಗೆ ರೆಡಿ ಮಾಡಿ ಊಟ ಮಾಡಿಸ್ಕೊಂಡು ನಾನು ಹಂಗೆ ಶಾಪಿಂಗ್ ಹೋಗಬೇಕು. ಅದಕ್ಕೋಸ್ಕರನೇ ಬೇಗ ಬೇಗ ರೆಡಿ ಆಗ್ತಿದ್ದೀನಿ. ನಮ್ಮ ಮನೆಯವರು ಫೋನ್ ಮಾಡಿ ಬೈತಿದ್ದಾರೆ, ಇನ್ನೂ ರೆಡಿ ಆಗಿಲ್ವಾ ಅಂತ. ಅವ್ರಿಗೇನು ಗೊತ್ತು ನಮ್ಮ ಕಷ್ಟ ಹೆಣ್ಮಕ್ಳದ್ದು, ಹಂಗೆ ಹೇಳ್ತಾರೆ ಅಂತ ಬೈಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಕರೆಂಟ್ ಹೋಗಿಬಿಡ್ತು. ಇರಲಿ ಅಂತ ಹಂಗೆ ವೀಡಿಯೋಸ್ ಮಾಡ್ತಿದ್ದೀನಿ. ಏನು ಮಾಡೋಣ, ಕರೆಂಟ್ ಎಲ್ಲ ನಮ್ಮ ಟೈಮ್ ಕೆಟ್ಟಿರುತ್ತಲ್ಲ, ವೀಡಿಯೋ ಮಾಡ್ತಿರ್ಬೇಕಾದ್ರೇ ಕರೆಂಟ್ ಎಲ್ಲ ಹೋಗಿಬಿಡುತ್ತೆ. ಹಾಗಾಗಿ ಸಿಂಪಲ್ಲಾಗಿ ರೆಡಿಯಾಗಿ ಬೇಗ ಬೇಗ ಹೋಗೋಣ ಅಂತ ರೆಡಿ ಆಗ್ತಿದ್ದೀನಿ. ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಹೆಂಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಆಯಿತಾ. ನಾವು ಬಂದಿರೋದು ಬೈಲಹೊಂಗಲದಲ್ಲಿರುವಂತಹ ಹೊಸದಾಗಿ ಓಪನ್ ಆಗಿದೆ ರಾಯಲ್ ಸಿಟಿ ಮಾರ್ಟ್ ಅಂತ. ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ನಿಯರ್ ಬೈ ಇದ್ದರೆ, ಬೈಲಹೊಂಗಲದವರಾಗಿದ್ದರೆ ಅಥವಾ ಸುತ್ತಮುತ್ತ ಹಳ್ಳಿಯವರಾಗಿದ್ದರೆ ಒಂದು ಸಾರಿ ವಿಸಿಟ್ ಮಾಡಿ ಆಯಿತಾ. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.